ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್. ಇವತ್ತು ನಾವು ಮಾಡಿರುವಂತಹ ಸಾಂಬಾರ್ ಬೇಳೆ ಸಾಂಬಾರ್ ತುಂಬಾನೇ ರುಚಿಯಾಗಿರುವಂಥ ಸಾಂಬಾರು. ಹಾಗೆ ಮಟನ್ ಸಾಂಬಾರ್ ಟೇಸ್ಟ್ ಕೂಡ ಕೊಡುತ್ತೆ. ಹಾಗೆ ಬಿಸಿ ಅನ್ನಕ್ಕೆ, ಇಡ್ಲಿ, ದೋಸೆಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಈ ತರ ಸಾಂಬಾರ್ ಮಾಡ್ಕೊಂಡ್ರೆ. ಸೊ ಇವಾಗ ಈ ಸಾಂಬಾರ್ನ ಹೇಗ್ ಮಾಡೋದು ಅಂತ ನೋಡೋಣ. ಅರ್ಧ ಕೆಜಿ ಆಗುವಷ್ಟು ಬೇಳೆ ಇದೆ. ಇವಾಗ ಮಸಾಲೆಗೆ ಜೋಡಿಸ್ಕೊಳ್ಳೋಣ. ನಾನಿಲ್ಲಿ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಚಕ್ಕೆ, ಲವಂಗ, ಹಾಗೆ 4 ಬ್ಯಾಡಗಿ ಮೆಣಸಿನಕಾಯಿ ಕಲ್ಲರ್‌ಗೆ ಅಂತ, ಹಾಗೆ 2 ಟೊಮೊಟೊ, 4 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ನಾವು ಎಣ್ಣೆಯಲ್ಲಿ ಫಸ್ಟು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದು ಪಾತ್ರೆ ಇಟ್ಕೊಂಡು, ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕೊಂಡು, ಇವಾಗ ನಾವೇನೆಲ್ಲ ಕಟ್ ಮಾಡಿ ಇಟ್ಕೊಂಡಿದೀವಿ ಈರುಳ್ಳಿ, ಟೊಮೊಟೊ, ಚಕ್ಕೆ, ಲವಂಗ, ಬ್ಯಾಡಗಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಇಷ್ಟನ್ನು ಹಾಕೊಂಡು ಎಣ್ಣೆಯಲ್ಲಿ ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ, ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ, ನಾನಿಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕೊಂಡ್ಮೇಲೆ ಖಾರಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಅಚ್ಕಾರ ಪುಡಿ, ಹಾಗೆ 1 ಸ್ಪೂನಷ್ಟು ಸಾಂಬಾರ್ ಪುಡಿನ ಹಾಕೊಳ್ತಾ ಇದ್ದೀನಿ. ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಒಂದು ಅರ್ಧ ಲೋಟದಷ್ಟು ನೀರ್ ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಇಷ್ಟು ಮಸಾಲೆನು ಕುದಿಸ್ಕೋಬೇಕು ಚೆನ್ನಾಗಿ. ಇವಾಗ ಮಸಾಲೆನ ತಣ್ಣಗಾಗೋದಕ್ಕೆ ಇಡೋಣ. ಈ ಮಸಾಲೆನ ನೀವು ಮಟನ್ ಸಾಂಬಾರ್ಗೂ ಕೂಡ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಸೊ ಇವಾಗ ತಣ್ಣಗಾಗಿದೆ, ಮಿಕ್ಸಿ ಜಾರ್‌ಗೆ ಹಾಕೊಂಡು ರುಬ್ಕೊಳ್ಳೋಣ. ಮಸಾಲೆನ ರುಬ್ಕೊಂಡಿದ್ದಾಗಿದೆ. ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ. ಇವಾಗ ಒಂದು ಪಾತ್ರೆ ಇಟ್ಕೊಂಡು, ಪಾತ್ರೆ ಕಾಯ್ದ್ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ನಿಮ್ಗೆ ಇಲ್ಲಿ ಬದನೆಕಾಯಿ, ಆಲೂಗಡ್ಡೆ ಬೇಕು ಅನ್ನೋದಾದ್ರೆ ಹಾಕೊಳ್ಳಿ. ನಾನಿಲ್ಲಿ ಹಾಕಿಲ್ಲ. ಟೊಮೊಟೊ ಅಷ್ಟೇ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಒಂದು ಟೊಮೊಟೊನ ಸಣ್ಣಗೆ ಹೆಚ್ಚಿಟ್ಕೊಂಡು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ರುಬ್ಬಿದಂತಹ ಮಸಾಲೆನ ಹಾಕೊಂಡು ಚೆನ್ನಾಗಿ ನಾವು ಒಂದ್ 2 ನಿಮಿಷ ಕುದಿಸ್ಕೋಬೇಕು ಮಸಾಲೆನ. ಇವಾಗ ಖಾರ ರುಬ್ಬಿದಂತಹ ಜಾರಿಗೆ ನೀರನ್ನ ಹಾಕೊಂಡು ಮಸಾಲೆಗೆ ಹಾಕೊಳ್ಳೋಣ. ಎಷ್ಟು ಅಳತೆ ಬೇಕೋ ಅಷ್ಟನ್ನ ನೋಡ್ಕೊಂಡು ನೀರನ್ನ ಹಾಕೊಳ್ಳಿ. ಕಾಳನ್ನ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಸಾಂಬಾರು. ಸೊ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡು ನಂತರ ಗಟ್ಟಿ ಆಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು 1/4 ಚಮಚದಷ್ಟು ಅರಿಶಿನ ಪುಡಿ ಹಾಕೊಂಡು ಚೆನ್ನಾಗಿ ಕುದಿ ಬರೋವರೆಗೂನು ಕುದಿಸ್ಕೊಳ್ಳೋಣ. ಸಾಂಬಾರು ಕುದೀತಾ ಇದೆ. ಇವಾಗ ಬೇಳೆನ ಹಾಕೊಳ್ಳೋಣ. ನೀವೇನಾದ್ರೂ ಸ್ಟಾರ್ಟಿಂಗಲ್ಲೇ ಒಗ್ಗರಣೆಗೆ ಬೇಳೆನ ಹಾಕೊಂಡ್ರೆ, ಖಾರ ಬೇಯೋಷ್ಟ್ರಲ್ಲಿ ಏನಾಗ್ಬಿಡುತ್ತೆ, ಕಾಳೆಲ್ಲ ಬೆಂದೋಗ್ಬಿಡುತ್ತೆ. ತಿನ್ನೋದಕ್ಕೆ ಕಾಳುಗಳು ಸಿಗೋದಿಲ್ಲ. ಈ ತರ ಸಾಂಬಾರ್ ಕುದೀತಾ ಇರ್ಬೇಕಾದ್ರೆ ನೀವು ಹಾಕೊಂಡ್ರೆ, ಊಟದ ಜೊತೆ ಸೈಡಿಗೂ ಕಾಳನ್ನ ಕೂಡ ಹಾಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ ಕೂಡ. ಸೊ ಇವಾಗ ಕಾಳನ್ನ ಹಾಕಿದ ಮೇಲೆ ಒಂದ್ 2 ರಿಂದ 3 ನಿಮಿಷ ಅಷ್ಟೇ ಸಾಂಬಾರ್ನ ಕುದಿಸ್ಕೊಳ್ಳಿ. ಜಾಸ್ತಿ ಹೊತ್ತು ಕುದಿಸ್ಕೊಳ್ಬೇಡಿ. ಬೇಳೆ ಆಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ ಕೂಡ. ಚೆನ್ನಾಗಿ ಕುದ್ದಿದೆ ಕೂಡ. ಇವಾಗ ಸಾಂಬಾರ್ ರೆಡಿಯಾಗಿದೆ. ಇವಾಗ ಲಾಸ್ಟಲ್ಲಿ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಈ ಸಾಂಬಾರ್‌ನ ಇಡ್ಲಿಗಂತೂ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಬಿಸಿ ಮುದ್ದೆಗಂತೂ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ರೀತಿ ಸಾಂಬಾರ್ ಮಾಡ್ಕೊಳ್ಳಿ. ಹಾಗೆ ಇದೇ ತರ ಮಸಾಲೆನ ನೀವು ಮಟನ್ ಸಾಂಬಾರ್ ಯೂಸ್ ಮಾಡಿದ್ರು ಕೂಡ ತುಂಬಾನೇ ಟೇಸ್ಟ್ ಕೊಡುತ್ತೆ ಮಟನ್ ಸಾಂಬಾರು ಕೂಡ. ಸೊ ಇವಾಗ ಫೈನಲ್ ಆಗಿ ಬೇಳೆ ಸಾಂಬಾರು ರೆಡಿ ಆಯ್ತು. ಇವಾಗ ಬಿಸಿ ಬಿಸಿ ಅನ್ನಕ್ಕೆ ಬೇಳೆ ಸಾಂಬಾರ್‌ನ ಹಾಕೊಂಡು ಟೇಸ್ಟ್ ಮಾಡೋಣ. ನೋಡಿ ಈ ತರ ಸಾಂಬಾರ್ ಕುದೀತಾ ಇರ್ಬೇಕಾದ್ರೆ ಹಾಕೊಂಡ್ರೆ ಬೇಳೆ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗಲ್ಲೇ ಹಾಕೊಂಡ್ರೆ ಎಲ್ಲ ಬೆಂದೋಗೋದ್ರಿಂದ ಚೆನ್ನಾಗಿ ಸಿಗೋದಿಲ್ಲ ಕಾಳು. ಈ ಸಾಂಬಾರ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್‌ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆದಷ್ಟು ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.